ವೀರಶೈವಕ್ಕೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಮಕರ ಸಂಕ್ರಾಂತಿ ಹಬ್ಬದಂದು ಸೂರ್ಯ ತನ್ನ ದಿಕ್ಕನ್ನು ಬದಲಿಸುವ ದಿನಕ್ಕೆ ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಈ ಮಕರ ಸಂಕ್ರಾಂತಿಯನ್ನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆಚರಿಸುವ ರಾಜ್ಯವೆಂದರೆ ಕರ್ನಾಟಕ ಮತ್ತು ತಮಿಳುನಾಡು. ಕರ್ನಾಟಕದಲ್ಲಿ ಬೆಂಗಳೂರು ನಗರದ ದಕ್ಷಿಣ ವಿಭಾಗದ ಚನ್ನರಾಯನಪಾಳ್ಯದ ಸೋಂಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಬಸವೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ಕಡಲೆಕಾಯಿ ಪರಿಷೆ ಕಾರ್ಯಕ್ರಮವನ್ನು ಕಳೆದ 16 ವರ್ಷಗಳಿಂದ ಬಿಜೆಪಿಯ ರೈತ ಮೋರ್ಚಾದ ಉಪಾಧ್ಯಕ್ಷ ರುದ್ರೇಶ್ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ವರ್ಷ ವಿಶೇಷವಾಗಿ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕರೆತಂದು ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಕಲ್ಯಾಣೋತ್ಸವವನ್ನು ಆಚರಿಸುತ್ತಿದ್ದಾರೆ. ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ರಾಜಕಾರಣಿಗಳು, ಮಠಾಧಿಪತಿಗಳು ಭಾಗವಹಿಸಲಿದ್ದಾರೆ. ರುದ್ರೇಶ್ ರವರು ವೀರಶೈವ ನ್ಯೂಸ್ನೊಂದಿಗೆ ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿವರಿಸಿದ್ದಾರೆ. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಮಕರ ಸಂಕ್ರಾಂತಿ ಹಬ್ಬದ ದಿನ ಜನವರಿ 14 ನಮ್ಮ ಹಳ್ಳಿ ಸೊಗಡಿಗಿನ ಒಂದು ಹಬ್ಬ, ಸಂಕ್ರಾಂತಿ ಉತ್ಸವ ಮಾಡ್ತಾಯಿದ್ದೀವಿ. ನಮ್ಮ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಷೆ ಮತ್ತು ರಥೋತ್ಸವ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಅವತ್ತಿನ ದಿನ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಇರೋದರಿಂದ ನಮ್ಮ ಭಾಗದ ಎಲ್ಲ ರೈತಾಪಿ ವರ್ಗದ ಜನರು ಮತ್ತು ಬೆಂಗಳೂರು ನಗರೀಕರಣ ಆಗಿರೋದ್ರಿಂದ ಇವತ್ತು ನಗರದ ವಾಸಿಗಳು ಕೂಡ ಬಂದು ಭಾಗವಹಿಸ್ತಾರೆ. ಈ ಬಾರಿ ವಿಶೇಷವಾಗಿ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ಮೈಸೂರು ಮಹಾರಾಜರ ಆಗಿರ್ತಕ್ಕಂಥ ಯದುವೀರರು ಮಹಾರಾಜರು ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ CN ಮಂಜುನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕೇಂದ್ರ ಸಚಿವರು, ಶಾಸಕರು, MLCಗಳು ಮತ್ತು ನಮ್ಮೆಲ್ಲ ಕ್ಷೇತ್ರದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಈ ಬಾರಿ ಇನ್ನೂ ಒಂದು ವಿಶೇಷವಾಗಿ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿನ ಕರೆಸಿ ಕಲ್ಯಾಣೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗ್ತದೆ ಕಲ್ಯಾಣೋತ್ಸವ. 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಒಂದೊಂದೇ ಕಾರ್ಯಕ್ರಮ. ಬೆಳಿಗ್ಗೆ ಕಲ್ಯಾಣೋತ್ಸವ, 11:50ಕ್ಕೆ ರಥೋತ್ಸವ, 1:00ಗೆ ಕಡಲೆಕಾಯಿ ವಿತರಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ, 2:00ಗೆ ಸೀಮಂತ ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಬರುವಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಗಿಣ್ಣನ್ನು ಪ್ರಸಾದವಾಗಿ ವಿನಿಯೋಗ ಮಾಡ್ತೀವಿ. ಪ್ರಸಾದ ಇರುತ್ತೆ, ಉಚಿತವಾಗಿ ಕಡಲೆಕಾಯಿ ಕೊಡ್ತೀವಿ, ಜೊತೆಗೆ ಕಪ್ಪನ್ನು ಜೊತೆ ಮಾಡಿಕೊಡ್ತೀವಿ. ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಆಚರಿಸೋದ್ರಿಂದ ನಮ್ಮ ಬೆಂಗಳೂರು ಗ್ರಾಮದ ಎಲ್ಲ ಅನೇಕ ಜನರು ಭಾಗವಹಿಸ್ತಾರೆ. ಎಲ್ಲರೂ ಭಾಗವಹಿಸಿ ಒಳ್ಳೆಯದಾಗಲಿ. ನಂದಿ ಬಸವೇಶ್ವರ ತಮಗೆ ಒಳ್ಳೇದು ಮಾಡಲಿ, ಅವರ ಆಶೀರ್ವಾದ ನಿಮ್ಮಲ್ಲಿ ಇರಲಿ ಅಂತ ಈ ಮೂಲಕ ಆಶಿಸ್ತೀನಿ.